ಕೊಡಿ ಹಲ್ಮಿಡಿ ಶಾಸನ ಹುಡುಕಿ ಕೊಡಿ ಹುಡುಕಿ ಕೊಡಿ ಹುಡುಕಿ ಕೊಡಿ ಹಲ್ಮಿಡಿ ಶಾಸನ ಹುಡುಕಿ ಕೊಡಿ ಅಯ್ಯೋ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಹಲ್ಮಿಡಿ ಶಾಸನಕ್ಕೆ ಅವಮಾನ ಮಾಡಿದ ಜಿಲ್ಲಾಧಿಕಾರಿಗೆ ಹಲ್ಮಿಡಿ ಶಾಸನ ನಮ್ಮದು ನಮ್ಮದು ಕನ್ನಡ ನಮ್ಮದು 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 ಕನ್ನಡ ನಮ್ಮದು ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗೆ ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗೆ ರಾಜ್ಯ ಸರ್ಕಾರ ವಿರೋಧಿ ಜಿಲ್ಲಾಧಿಕಾರಿಗೆ 2024 ನವೆಂಬರ್ 1ರಂದು ನವೆಂಬರ್ 1ಕ್ಕೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗಿ ಒಂದು ಆದೇಶ ಆಗಿತ್ತು. ಏನಂತ ಎಲ್ಲ ಜಿಲ್ಲಾ ಕೇಂದ್ರದೊಳಗೆ ಹಲ್ಮಿಡಿ ಶಾಸನವನ್ನು ಪ್ರತಿಕೃತಿಯನ್ನು ಸ್ಥಾಪಿಸಬೇಕು ಅಂತ ಆಗಿತ್ತು. ಅದು ಮೊಟ್ಟ ಮೊದಲ ಹಲ್ಮಿಡಿ ಶಾಸನ ಅಂದರೆ ಮೊಟ್ಟ ಮೊದಲ ಕನ್ನಡ ಶಾಸನ 1936 ಹಾಸನ ಜಿಲ್ಲೆ ಬೇಲೂರು ಬಳಿ ಸಿಕ್ಕಂಥ 450 ಕ್ರಿಸ್ತಕ 450 ಇದಿದು ಏನು ಶಾಸನ. ಆ ಮುಖ್ಯಮಂತ್ರಿಯವರು ಅಧ್ಯಕ್ಷ ಸಭೆ ಮಾಡಿ ಸೆಪ್ಟೆಂಬರ್ದ ಸಭೆ ಮಾಡಿದ್ರು, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದ್ರು. ಆ ಪ್ರಕಾರ ನವೆಂಬರ್ 1, 2024ಕ್ಕೆ ಆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇದು ಸ್ಥಾಪನೆ ಆಗಿತ್ತು. ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಇರ್ಬೋದು, ಹಿರಿಯ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಕೂಡ SP ಇರ್ಬೋದು, ಎಲ್ಲರೂ ಕೂಡ ಇದನ್ನು ಉದ್ಘಾಟನೆ ಮಾಡಿದರು. ಈ DC ಒಂದು ಆಫೀಸನ್ನು ವೈಭವೀಕರಿಸುವ ಒಂದು ಭರದಲ್ಲಿ ಈ ಶಾಸನ ಸಂಪೂರ್ಣ ಇಲ್ಲಿ ಒಡೆದೋಗೈತಿ. ಈಗ ನೋಡಿದ್ದೀವಿ, ಇದು ಮುಚ್ಚಿತ್ತು. ಇದು ಶಾಸನ ಮುಂದಿನ ಶಾಸನ ಇಲ್ಲ, ಅಲ್ಲಿ ಅದರ ಪೀಠಿಕೆ ಐತಿ, ಕೆಳಗೆ ಪೀಠ ಐತಿ, ಶಾಸನ ಇಲ್ಲ. ಇದು ಕನ್ನಡಕ್ಕಾದ ದೊಡ್ಡ ಅವಮಾನ. ಯಾಕಂದರೆ ಹಲ್ಮಿಡಿ ಶಾಸನದ ಬಗ್ಗೆ ಯಾರಿಗೆ ಅರಿವಿಲ್ಲ, ಅವ್ರನ್ನ ತಿಳ್ಕೊಬೇಕಾಗಿತ್ತು. ಈಗ ಮ್ಯಾಗಿಂದ ಒಡೆದೋಗೈತಿ, ಅದೆಲ್ಲಿ ಗೊತ್ತಿಲ್ಲ. ನಮ್ಮ ಬೇಡಿಕೆ ಅಂದರೆ ಅದು 2024 ನವೆಂಬರ್ 1ಕ್ಕೆ ಎಲ್ಲಿ ಸ್ಥಾಪನೆ ಆಗಿತ್ತು ಅದನ್ನು ಅಲ್ಲೇ ಸ್ಥಾಪನೆ ಮಾಡಬೇಕು, ಮುಖ್ಯ ಬೇಡಿಕೆ. ಯಾಕಂದರೆ ಮುಖ್ಯಮಂತ್ರಿಗಳಿಗೂ ಅವಮಾನ, ಕರ್ನಾಟಕ ಸರ್ಕಾರಕ್ಕೂ ಅವಮಾನ, ಕನ್ನಡಿಗರಿಗೂ ಅವಮಾನ, ಕನ್ನಡ ಸಂಘಟನೆಗಳು ಅವಮಾನ. ಈ ಅವಮಾನವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಮುಖ್ಯಮಂತ್ರಿಗಳಿಗೆ ಕಿವಿ ಹೋಗುವವರೆಗೂ ನಾವು ಹೋರಾಟ ಮಾಡ್ತೇವೆ. ಇದನ್ನು ಈ ರೀತಿ ಜಿಲ್ಲಾಡಳಿತ ಇಷ್ಟು ನಿರ್ಲಕ್ಷ್ಯ ಮಾಡಬಾರ್ದಾಗಿತ್ತು. ಇವತ್ತು ಈ ವಿಚಾರ ನೋಡಿದರೆ ಅದಕ್ಕೆ ಎಲ್ಲ ಕನ್ನಡ ಸಂಘಟನೆಗಳು ಬಂದು ನಾವು ಚೆಕ್ ಮಾಡಿದ್ದೀವಿ. ಆ ಒಂದು ಪೀಠಿಕೆ ಇಲ್ಲ, ಕೇವಲ ಪೀಠಿಕೆ ಐತಿ, ಶಾಸನ ಇಲ್ಲ. ಒಂದು ಹಲ್ಮಿಡಿ ಶಾಸನದ ಬಗ್ಗೆ ಇಷ್ಟು ಕೆಳಮಟ್ಟದೊಳಗೆ ವಿಚಾರ ಮಾಡುವಂಥ ಜಿಲ್ಲಾಡಳಿತ ಅದನ್ನು ತೆಗೆದುಕೊಳ್ಳುತ್ತೆ. ಅದೆಲ್ಲಿ ಶಾಸನ ನನಗೆ ಬೇಕು. ಆಮೇಲೆ ಶೀಘ್ರವೇ ಅದನ್ನು ಮೊದಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಯಾವಾಗ ಉದ್ಘಾಟನೆ ಮಾಡಿದ್ರು ಅದೇ ಸ್ಥಳದೊಳಗೆ ಅದನ್ನು ಪುನಃ ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಇವತ್ತೆಲ್ಲ ಸಂಘಟನೆಗೂ ಒತ್ತಾಯ ಮಾಡಿದ್ದೇವೆ. ಸರ್, ಹಲ್ಮಿಡಿ ಶಾಸನ ಕನ್ನಡದ ಆಸ್ತಿ ಇದ್ದಂಗೆ, ಕನ್ನಡದ ಆಸ್ತಿ ಮೊದಲ ಶಾಸನ ಕ್ರಿಸ್ತಪೂರ್ವ 450ನೇ ಇಸ್ವಿ ಒಳಗಿಂದ ಶಾಸನ. ಅದು ಆವಾಗಿನ ಶಾಸನ ನಮಗೆ ಸಿಕ್ಕಿದೆ ಯಾವಾಗಂದ್ರೆ 1936 ಸಿಕ್ತು. ಹಾಸನ ಜಿಲ್ಲೆ ಬೇಲೂರು ಒಳಗೆ ಕನ್ನಡದ ಮೊದಲ ಶಾಸನ. ಹಲ್ಮಿಡಿ ಶಾಸನಕ್ಕೆ ಅದರೇ ಆದ ಘನತೆ, ಗಾಂಭೀರ್ಯ ಮತ್ತು ಪಾವಿತ್ರ್ಯ ಐತಿ. ಅದು ನಮ್ಮ ಬೆಳಗಾವಿ ಜಿಲ್ಲಾಡಳಿತ ಅದನ್ನು ಕಿತ್ತು ಹಾಕಿ ಇಲ್ಲಿ ಗಟ್ಟರಿಗೆ ಹೋಗೋದಂಗೆ ಹೋದಾರ. ಅದನ್ನ ಗೌರವಯುತವಾಗಿ ನಡೆಸ್ಕೋಬೇಕಾಗಿತ್ತು. ಅಲ್ಲ, ಅದನ್ನ ತೆರವುಗೊಳಿಸುತ್ತಾಕೋ ಯಾರಿಗೂ ಹೇಳಿಲ್ಲ. ಅದನ್ನ ಹಲ್ಮಿಡಿ ಶಾಸನ ತೆರವುಗೊಳಿಸೋ ಮುಂದೆ ಕನ್ನಡ ಸಂಘಟನೆ ಕರೆದು ಮಾತಾಡಿ ಇದು ಮಹತ್ವದ ಐತಿ, ಏನು ಮಾಡೋನು ಎಲ್ಲಿ ಮಾಡೋನು ಕೇಳಿಲ್ಲ. ಇವತ್ತು ನಾವು ಹುಡುಕಾಕ್ ಬಂದವರು ನಮಗೆ ಯಾರೋ ರಿಪೋರ್ಟ್ ಹೇಳಿದ್ರೆ ನಾವೆಲ್ಲ ಸಂಘಟನೆ ಹುಡುಕಾಡಿದ್ದೀವಿ. ಅದು ಎಲ್ಲಿವರೆಗೆ ಐತಿ ಅಂದರೆ ಗೇಟ್ನಾಗ ಬಂದ ಶಾಸನ ಹೊಡೆದೋಗೈತಿ, ಕಂಪೌಂಡ್ ಹೊರಗೈತಿ, ಕಂಪೌಂಡ್ ಅಲ್ಲಿ ಹಾಕತಿ. ಇದು ಈ ರೀತಿ ನೀವು ಮಾಡೋದಾದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಏನು ಸಭೆ ಆಯಿತು 2024 ಸಿದ್ದರಾಮಯ್ಯನವರು ಮಾಡಿದ್ರು, ಆದೇಶ ಮಾಡಿದರು. ಇದು ರಾಜ್ಯ ಸರ್ಕಾರದ ಆದೇಶವನ್ನು ಧಿಕ್ಕರಿಸುವಂಥ ಸರ್ವಾಧಿಕಾರಿ ನಡೆಯನ್ನು ಜಿಲ್ಲಾಡಳಿತ ನಡೆದೈತಿ. ಇದನ್ನು ಕನ್ನಡ ಸಂಘಟನೆಗಳನ್ನು ಹೋರಾಟ ಸ್ವರೂಪ ಅವಕ್ಕಿಂತ ಮೊದಲು ಅದು ಎಲ್ಲಿ ಸ್ಥಾಪನೆ ಆಗಿತ್ತು ಅಲ್ಲಿ ಒಂದು ವಾರದೊಳಗೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ. ಮಹತ್ವಪೂರ್ಣ ಶಾಸನ ಎಲ್ಲೈತಿ ಈಗ? ಅದೇ ಆ ಶಾಸನ ನಮಗೆ ಸಿಕ್ಕಿಲ್ಲ. ಆ ಶಾಸನ ಇಲ್ಲ, ಅದರ ಪೀಠಿಕೆ ಸಿಕ್ಕತಿ, ಕೆಳಗಿನ ಕಲ್ಲು ಸಿಕ್ಕತಿ, ಆ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರು ಸಿಕ್ಕಾವ. ಅದು ಶಾಸನ ಎಲ್ಲೈತಿ ಹೊಡೆದಾರ. ಈಗ ನೋಡಿದ್ರೆ ಮ್ಯಾಗಿಂದ ಅದು ಹೊಡೆದಾರ. ಈ ಹೊಡೆದಾರೋ ತೊಗೊಂಡು ಹೋಗ್ಯಾರೋ ಅದನ್ನು ನಮಗೆ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡಬೇಕು. ಇಂಥ ಲೈತಪ್ಪ ಕುಂಡಿಸ್ತೀವಿ ಅಂತ ಹೇಳಬೇಕು. ಈ ಶಾಸನ ತೆಗಿಯೋ ಮುಂದೆ ನಮ್ಮನ್ನು ವಿಶ್ವಾಸ ತಗೊಳ್ಳುವಂಥ ಕೆಲಸ ಅವ್ರು ಮಾಡಬೇಕಾಗಿತ್ತು. ಇವತ್ತು ನಾವು ಕೊಡೋದಿಲ್ಲ, ಇವತ್ತು ಅವ್ರಿಗೆ ಕೊಡೋದು ಇಲ್ಲ, ಮನವಿನೂ ಕೊಡೋದು. ಹಲ್ಮಿಡಿ ಶಾಸನ ಇಷ್ಟು ಮಹತ್ವದಲ್ಲ, ಕನ್ನಡಿಗರಿಗೆ ಹೆಮ್ಮೆ ಕಿರೀಟದ. ಇವತ್ತು ನೋಡ್ರೆ ಆ ಕಿರೀಟ ನಾಪತ್ತೆ ಆಗಿರ್ತದೆ. ನಾನು ನಿಜವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಮಾಡಿದ್ದೀವಿ. ಮಾಡಿ ಜಿಲ್ಲಾಧಿಕಾರಿಗಳು ಕಣ್ಣು ಉತ್ತರ ಕೊಡಬೇಕಾಗಿರ್ತದೆ. ಉತ್ತರ ಕೊಡೋರು ನಾವಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರೆಸಿ, DC ಅವ್ರಿಗೆ ಕರೆಸಿ ಅದು ತಾವು ಉದ್ಘಾಟನೆ ಮಾಡಿದಾರ. ತಮ್ಮ ಗಮನಕ್ಕೆ ಬರಲಾರ್ದ ಇದನ್ನ ಅಲ್ಲಿ ತೆಗೆದು ಇಲ್ಲಿ ತಿಪ್ಪೇಗುಂಡದ ಒಗದಾರಪ್ಪ ಅಂದ್ರೆ ನಿಜವಾಗಲೂ ಇದು ಖಂಡನೀಯ. ನಾವು ಬಿಡುವುದಿಲ್ಲ. ಇಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಉಳಿಸ್ತಕ್ಕಂಥ ಕೆಲಸ ಕನ್ನಡ ಸಂಘಟನೆ ಕರ್ತವ್ಯದ. ಆ ಕರ್ತವ್ಯಕ್ಕೆ ಅಡ್ಡಿಗಾಲನ್ನು ಇಲ್ಲಿ ಇರ್ತಕ್ಕ ಜಿಲ್ಲಾಧಿಕಾರಿ ಮಾಡ್ತಾ ಇದ್ದಾರೆ. ತಕ್ಷಣ ಹಲ್ಮಿಡಿ ಶಾಸನ ಇದ್ದ ಸ್ಥಳವಾಗ ಸ್ಥಾಪನೆ ಆಗಬೇಕು.
ಸ್ಥಳ ಬದಲಾವಣೆ ಆಗಬಾರದು ಮತ್ತು ಜಿಲ್ಲಾಧಿಕಾರಿಗಳು ಕ್ಷಮೆ ಕೇಳಲೇಬೇಕು. ಇಲ್ಲದೇ ಹೋದ್ರೆ ಮುಖ್ಯಮಂತ್ರಿಗಳಿಂದ ಚೀಮಾರಿ ಹಾಕಿಸ್ಕೊಂಡ ಕೆಲಸ ಅವರಿಗೆ ಬರ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ಹಲ್ಮಡಿ ಶಾಸ್ತ್ರ ಇಲ್ಲ, ಈಗ ನಾವೆಲ್ಲರೂ ಕುಡ್ಕೊಂಡು ಹಲ್ಮಡಿ ಶಾಸ್ತ್ರ ಅಂತ ಬ್ಯಾಟ್ರಿ ಸೆಟ್ ತೊಗೊಂಬಂದೇನೋ ಯಾವ ಮೂಲೆ ಹೋಗ್ತಾರೆ ನೋಡುದ, ಎಲ್ಲಿ ತಿಪ್ಪೆಗೊಂಡು ಹೋಗಿರ್ಬೋದು. ಅದ್ರ ಸಲುವಾಗಿ ಅವರಿಗೆ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಕನ್ನಡ ಬಗ್ಗೆ ಅಭಿಮಾನ ಅನ್ನೋದಿಲ್ಲ. ಬರೇ ನಾವು ನಮ್ಮ ದುಡ್ಡು ಒಳಗೆ ಅಲ್ಲಿ ಜಿಲ್ಲಾ ಕ್ರೀಡೆ ಡ್ಯಾನ್ಸ್ ಮಾಡೋದ ಕಲ್ತಾರ ಅವ್ರು. ಡ್ಯಾನ್ಸ್ ಮಾಡಿ ಕರ್ನಾಟಕ ಸರ್ಕಾರ ಇದನ್ನ ಎಲ್ಲಾ ಜಿಲ್ಲಾ ಕಚೇರಿಗಳಲ್ಲೇ ಈ ಹಾಲ್ಮಡಿ ಶಾಸನ ಸ್ಥಾಪನೆ ಮಾಡಬೇಕನ್ನ ಆದೇಶನ ಮಾಡಿದ್ರು. ಅದೇ ಪ್ರಕಾರ 2024ರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲಾ ರಾಜಕೀಯ ಮುಖಂಡರ ಸಮ್ಮುಖದಲ್ಲಿ ಇದು ಉದ್ಘಾಟನೆ ಮಾಡಿದ ಸ್ಥಾಪನೆ ಆಯಿತು. ಅವಾಗ ಕೂಡ ಯಾರಿಗೆ ಇದನ್ನು ಕನ್ನಡ ಸಂಘಟನೆ ವಿಶ್ವಾಸ ತರದೆ, ಸಾರ್ವಜನಿಕ ಕನ್ನಡಿಗರ ವಿಶ್ವಾಸ ತರದೆ ಜಿಲ್ಲಾಧಿಕಾರಿಗಳು ಸರ್ವಾಧಿಕಾರಿ ಧೋರಣೆಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಾತನಾಡುವಂತ ಮಾತನ್ನು ನಾಚಿಕೆ ಸಂತಿ. ಬೆಳಗಾವಿ ಇತಿಹಾಸದಲ್ಲೇ ಇಂಥ ಜಿಲ್ಲಾಧಿಕಾರಿ ಬಂದಿರಲಿಲ್ಲ. ಜಿಲ್ಲಾಧಿಕಾರಿ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಮನಸ್ಸಿಗೆ ಬಂದಾಗ ಕನ್ನಡಿಗರ ದುಡ್ಡವನ್ನು ಅನಾವಶ್ಯಕವಾಗಿ ತಮಗೆ ಬಳಕೆ ಮಾಡ್ಕೊಳ್ತಾ ಇರುವಂತದ್ದು ಕನ್ನಡಿಗರ ಅಪಮಾನ. ಆದ ಕಾರಣ ಈಗ ಅನೇಕ ಬಾರಿ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ವಿರುದ್ಧ. ಈಗಾಗಲೇ ಮತ್ತೊಂದು ಇಂಥ ತಪ್ಪನ್ನು ಜಿಲ್ಲಾಧಿಕಾರಿ ಮಾಡಿದ್ದಾರೆ, ಕನ್ನಡಿಗ ಅವಮಾನ ಮಾಡುವಂತದ. ಈ ಕೂಡಲೇ ರಾಜ್ಯ ಸರ್ಕಾರ ಇದರಲ್ಲಿ ಭಾಗವಾಗಬೇಕು ಮತ್ತು ಇದನ್ನು ಬಗ್ಗೆ ಜಿಲ್ಲಾಧಿಕಾರಿ ಕ್ರಮ ತಗೋಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ ವತಿಯಿಂದ ಹೇಳ್ತಾ ಇದ್ದೀವಿ.